ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನುಗ್ಗೆಕಾಯಿ ಸೂಪನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಸೂಪು ಜ್ವರ ಬಂದವರಿಗೆ ಮತ್ತು ಶೀತ ನೆಗಡಿ ಕೆಮ್ಮಾದವರಿಗೆ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನುಗ್ಗೆಕಾಯಿ ಸೂಪನ್ನ ಚೆನ್ನಾಗಿರುತ್ತೆ. ಈ ನುಗ್ಗೆಕಾಯಿ ಸೂಪ್ ಮಾಡಲಿಕ್ಕೆ ನಾನು 4 ಜನಕ್ಕಾಗುವಷ್ಟು ನುಗ್ಗೆಕಾಯಿನ ತೆಗೆದುಕೊಂಡಿದ್ದೀನಿ. ನಾನಿಲ್ಲಿ 2 ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಎಳೆವಿದ್ರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ದಪ್ಪಿದೆ ನೋಡಿ. ಇಷ್ಟಿಷ್ಟು ಒಂದು 2 ಇಂಚು ನುಗ್ಗೆಕಾಯಿನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮೇಲಿರುವ ಸಿಪ್ಪೆನ ಸ್ವಲ್ಪ ಕಟ್ ಮಾಡಿ ತೆಗಿಬೇಕು. ಇದರಿಂದ ಚೆನ್ನಾಗಿ ಕುದಿಯುತ್ತೆ. ನುಗ್ಗೆಕಾಯಿ ಜೀರ್ಣಕ್ರಿಯೆಗೂ ಒಳ್ಳೆಯದು ನೋಡಿ. ನಾನು ಇವನ್ನೆಲ್ಲ ಮೇಲಿನ ಸಿಪ್ಪೆನ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಇದಕ್ಕನ್ನು ನಾನು ಸ್ವಲ್ಪ ಕೊತ್ತಂಬರಿ ಕಡಿನ ಸೈಡಿಗೆ ಇಟ್ಕೊಂಡಿದ್ದೀನಿ ನೋಡಿ. ಈಗ ಇವನ್ನ ನಾನು ಚೆನ್ನಾಗಿ ನೀರಲ್ಲಿ ತೊಳೆದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಎಳೆಗಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಲ್ತಿದ್ರೆ ಚೆನ್ನಾಗಲ್ಲ. ಇದಕ್ಕೆ ಕೊತ್ತಂಬರಿ ಕಡಿ, ಸ್ವಲ್ಪ ಶುಂಠಿ, 1 ಟೊಮೆಟೊ ಮತ್ತು ಅರ್ಧ ಈರುಳ್ಳಿ, ಜವಾರಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಒಂದು 7-8 ಹಸುಳು. ಒಂದು ಕುಕ್ಕರ್ ತೊಗೊಳ್ಳಿ. ಇದಕ್ಕೆ ನುಗ್ಗೆಕಾಯಿ ಮತ್ತು ಶುಂಠಿ, ಟೊಮೆಟೊ ಮತ್ತು ಈರುಳ್ಳಿ, ಕೊತ್ತಂಬರಿ ಕಡಿ ಮತ್ತು ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ. ಒಂದು 8-10 ಮೆಣಸು ಕಾಳನ್ನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಪೌಡರನ್ನು ಹಾಕೋತಾ ಇದ್ದೀನಿ. ಇದು ಜ್ವರ ಬಂದರೆ ಮತ್ತು ಶೀತ ನೆಗಡಿ ಕೆಮ್ಮು ಆದವರಿಗೆ ಚೆನ್ನಾಗಿರುತ್ತೆ. ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ ಮತ್ತು ಮೆಣಸು ಕಾಳು, ಇದೆಲ್ಲ ಶುಂಠಿ ಇದೆಲ್ಲ ಚೆನ್ನಾಗಾಗುತ್ತೆ. ಈಗ ಇದನ್ನು ನಾನು 3-4 ಸೀಟಿ ಕೂಗಿಸ್ಕೊಂಬರ್ಬೇಕು. ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಕುಕ್ಕರ್ ಸೀಟಿ ಆಗ್ತಾ ಇದೆ. ಈಗ ಕುಕ್ಕರ್ ಸೀಟಿ ಆರಿದಿದೆ ನೋಡಿ, ತೆಗೆದುಕೊಳ್ತಾ ಇದ್ದೀನಿ ನಾನೀಗ. ಈಗ ಚೆನ್ನಾಗಿ ಬೆಂದಿದೆ ಇದು ನುಗ್ಗೆಕಾಯಿದು ಎಲ್ಲ. ಇದನ್ನ ಈಗ ನಾನು ಒಂದು ಪಾತ್ರೆಯಲ್ಲಿ ಈ ಕಟ್ಟನ್ನ ಸೋಸ್ಕೊಳ್ಬೇಕು. ನುಗ್ಗೆಕಾಯಿ ಕಟ್ಟು ಏನಿರುತ್ತಲ್ಲ, ಒಂದು ಪಾತ್ರೆಯಲ್ಲಿ ಸೋಸ್ಕೊಳ್ಬೇಕು. ನುಗ್ಗೆಕಾಯಿ ಕಟ್ಟು ಚೆನ್ನಾಗಿ ಬಂದಿದೆ ಇದು. ಈಗ ಇದನ್ನು ನಾನು ಒಂದು ಮಿಕ್ಸಿಗೆ ಹಾಕೋತೀನಿ ನೋಡಿ. ಮಿಕ್ಸಿಗೆ ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿ. ಟೊಮೆಟೊ ಮತ್ತು ನುಗ್ಗೆಕಾಯಿನ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ. ಇದು ನೋಡಿ, ಈ ಥರ ರುಬ್ಕೊಂಬರ್ಬೇಕು. ಈಗ ಇದಕ್ಕನ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ನಾನು ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಈಗ ಇದನ್ನು ನಾನು ಒಂದು ಟೀ ಸೋಸು ಜಾರ್ಲೆ ಸೋಸ್ಕೊಳ್ತಾ ಇದ್ದೀನಿ ನೋಡಿ. ಈ ಟೀ ಸೋಸು ಜಾರದ್ರೊಳಗೆ ಲೇಟ್ ಆಗುತ್ತೆ. ನಾನಾದರೂ ಹೇಳ್ತಾ ಇದ್ದೀನಿ, ಯಾರಿಗೆ ಇದನ್ನು ಬಟ್ಟೆಯಲ್ಲೂ ಕಟ್ಟಿ ಸೋಸ್ಕೊಳ್ಬೋದು ಅಥವಾ ಒಂದು ದೊಡ್ಡ ಜಾಳಿಗೆ ತೊಗೊಂಡು ಅದರಲ್ಲೂ ಸೋಸ್ಕೊಳ್ಬೋದು ನೋಡಿ. ಈ ಥರ ಲೇಟ್ ಆಗುತ್ತೆ ಇದು. ಈಗ ನಾನು ದೊಡ್ಡ ಜಾಳಿಗೆ ಒಳಗೆ ಸೋಸ್ಕೋದನ್ನು ತೋರಿಸ್ತೀನಿ ನೋಡಿ. ಇದರಲ್ಲಿ ಲೇಟ್ ಆಗುತ್ತೆ. ಒಂದು ಬಿಳಿ ಕಾಟನ್ ಬಟ್ಟೆ ತೊಗೊಂಡು ನೀವು ಕಟ್ಕೊಂಡು ಹಿಂಡ್ಕೊಳ್ಬೋದು ಈ ಸೂಪನ್ನ ನೋಡಿ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಂಬಂದು ಒಂದು ದೊಡ್ಡ ಜಾಳಿಗೆನ ತೊಗೊಂಡು ಸೋಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದೇ 1 ಮಿನಿಟಿಗೆ ಇದು ಜಾಳಿಗೆ ನೀರು ಸೋಸಿ ಹೋಗಿದೆ ನೋಡಿ. ಈ ಥರ ಇದನ್ನು ಜಾಳಿಗೆ ನಾವು ಹಾಕ್ಕೋಬೇಕು ನೋಡಿ. ಒಂದೇ 1 ಮಿನಿಟಲ್ಲಿ ನೀರೆಲ್ಲ ಈ ಥರ ಹೋಗಿ ಅದರಲ್ಲಿರುವ ನಾರಿನಾಂಶ ಮೇಲ್ಗಡೆ ಬರುತ್ತೆ. ಅದನ್ನು ತಿನ್ನಲಿಕ್ಕಾಗಲ್ಲ, ಅದಕ್ಕೆ ನಾನು ಅದನ್ನು ಎಸಿತಾ ಇದ್ದೀನಿ ನಾನು ನೋಡಿ. ಈ ಥರ 1 ಸ್ಪೂನ್ ತೊಗೊಂಡು ಜಾಳಿಗೆ ಒಳಗೆ ಹಾಕಿ ಈ ಥರ ಮೇಲೆ ಸ್ಪೂನ್ಲೆ ಈ ಥರ ತಿರುಗಿಸಿದ್ರೆ ಅದರೊಳಗಿನ ರಸ ಕೆಳಗಡೆ ಹೋಗುತ್ತೆ ಮತ್ತು ನಾರಿನಾಂಶ ಮೇಲ್ಗಡೆ ಬರುತ್ತೆ ನೋಡಿ. ತೋರಿಸ್ತೀನಿ ನಾನು. ಈ ಥರ ಮೇಲ್ಗಡೆ ಬರುತ್ತೆ ನೋಡಿ. ಈಗ ನೋಡಿ ಮೇಲ್ಗಡೆ ಬಂದಿದೆ. ಇದನ್ನು ಎಸಿಬೇಕು. ಈ ಥರ ದೊಡ್ಡ ಜಾಳಿಗೆ ತೊಗೊಂಡು ನೀವು ಸೋಸ್ಕೋಬೋದು ನೋಡಿ. ಈಗ ಈ ಕಟ್ ರೆಡಿಯಾಗಿದೆ. ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನಾನು ಇದನ್ನು 4 ಮಂದಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ನಾನು. ಈಗ ಕಟ್ ರೆಡಿ ಆಗೈತಿ. ಈ ಕಟ್ ನಾನು ಒಲೆ ಮೇಲೆ ಒಂದು
5 ಮಿನಿಟ್ ಬೇಯಿಸ್ಕೊಳ್ಬೇಕು. ನೋಡಿ 5 ಮಿನಿಟಲ್ಲಿ ಇದು ಬೇಯತ್ತೆ. ಚೆನ್ನಾಗಿ ಬೇಯಿಸ್ಬೇಕು ಒಂದು 5 ಮಿನಿಟು. ಜ್ವರ ಬಂದವರಿಗೆ, ಶೀತ ನೆಗಡಿ ಕೆಮ್ಮು ಆದವರಿಗೆ, ಯಾರು ಹುಡುಗರು ಈ ತರಕಾರಿ ನುಗ್ಗೆಕಾಯಿ ತಿನ್ನಲ್ಲ ಅವರಿಗೆ ಈ ಥರ ಮಾಡಿಕೊಡ್ಬೋದು. ಕೊಲೆಸ್ಟ್ರಾಲ್ ಇದ್ದವ್ರಿಗೆ ಇದು ಒಳ್ಳೆಯದು. ಮತ್ತು ಯಾರು ಡಯಟ್ ಮಾಡ್ತಿರ್ತಾರಲ್ಲ, ಎಣ್ಣೆ ಬೇಡ ಬೆಣ್ಣೆ ಬೇಡ ಏನೂ ಬೇಡ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ರುಚಿಯಾದ ನುಗ್ಗೆಕಾಯಿ ಸೂಪ್ ರೆಡಿ ಆಗುತ್ತೆ. ಇದನ್ನು ಇನ್ನೊಂದು ನಿಮಿಷ ಕುದಿಸಿ ಉಪ್ಪು ಮತ್ತು ಕೊತ್ತಂಬರಿನ ಹಾಕಿ 1 ಮಿನಿಟು ಕುದಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಬಟ್ಲ ತೊಗೊಂಡೆ ಇದಕ್ಕೆ ಸರ್ವ್ ಮಾಡಿರ್ತೀನಿ. ನೋಡಿ ಚೆನ್ನಾಗಿದೆ ನುಗ್ಗೆಕಾಯಿ ಸೂಪು. ಈ ಶೀತ ಆದಾಗ ಅಥವಾ ಮೈಕೈ ನೋವು ಆದಾಗ, ಜ್ವರ ಬಂದಾಗ ಈ ಥರ ಬಿಸಿ ಬಿಸಿಯಾಗಿ ಏನಾದರೂ ಕುಡ್ಲಿಕ್ಕೆ ಕೊಡಿ. ಟೀ ಕಾಫಿ ಯಾರು ಕುಡಿಯಲ್ಲ, ಈ ಥರ ಸಾಯಂಕಾಲ ನುಗ್ಗೆಕಾಯಿ ಸೂಪ್ ಮಾಡಿ ಕುಡಿಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಸಲ ನೀವು ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಅರ್ಧ ಹೋಳು ಲಿಂಬೆಹಣ್ಣನ್ನ ಹಿಂಡ್ತೀನಿ. ನಿಮಗೆ ಎಷ್ಟು ಬೇಕಷ್ಟು ಹಿಂಡ್ಕೊಳ್ಳಿ, ಹುಳಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಿಂಡ್ಕೊಳ್ಳಿ. ನೋಡಿ ಬಿಸಿ ಬಿಸಿಯಾದ ನುಗ್ಗೆಕಾಯಿ ಸೂಪ್ ರೆಡಿ. ಥ್ಯಾಂಕ್ ಯು.